ಯಡಿಯೂರಪ್ಪನವರು ಪೂರ್ಣಾವಧಿಗೆ ಸಿಎಂ ಆಗಿ ಮುಂದುವರಿಯಬೇಕು ಅಂತ ಸಿದ್ದಲಿಂಗ ಶ್ರೀಗಳು ಹೇಳಿದ್ದಾರೆ. ಯಡಿಯೂರಪ್ಪ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರು ಪೂರ್ಣಾವಧಿಗೆ ಸಿಎಂ ಆಗಿ ಬಿಎಸ್ವೈ ಮುಂದುವರಿಯಬೇಕೆಂದು ಮಠಾಧೀಶರ ಆಶಯವಾಗಿದೆ ಅಂತ ಸಿದ್ದಲಿಂಗ ಶ್ರೀಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 75 ವರ್ಷ ದಾಟಿದ ಯಾರಿಗೂ ಆಡಳಿತಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಎಂದು ಬಿಎಸ್ವೈ ಹೇಳಿದ್ದಾರೆ ಅಂತ ಸಿದ್ದಲಿಂಗ ಶ್ರೀಗಳು ಹೇಳಿದ್ರು. ರಾಜೀನಾಮೆ ಬಗ್ಗೆ ಕೇಳಿದಾಗ ಬಿಎಸ್ವೈ ಏನನ್ನೂ ಹೇಳಲಿಲ್ಲ. ಈ ಸಂದರ್ಭದಲ್ಲಿ ಸಿಎಂ ಬದಲಾಯಿಸುವುದು ಸೂಕ್ತವಲ್ಲ. ಸಿಎಂ ಬದಲಾವಣೆಯಿಂದ ಸುಭದ್ರ ಸರ್ಕಾರ ನೀಡಲಾಗಲ್ಲ. ಆದರೆ ಬಿಎಸ್ವೈ ಪೂರ್ಣಾವಧಿ ಸಿಎಂ ಆಗಲಿ ಎಂಬುದು ಅಪೇಕ್ಷೆಯಾಗಿದೆ ಎಂದರು. ಯಡಿಯೂರಪ್ಪ ಅಧಿಕಾರಕ್ಕೆ ಬಂದಾಗೆಲ್ಲ ತೊಂದರೆ ಕೊಡ್ತಿದ್ದೀರಿ, ಇದೇ ಮುಂದುವರಿದ್ರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ಕಡೂರಿನಲ್ಲಿ ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಕಳೆದೆರಡು ಬಾರಿಯೂ ಯಡಿಯೂರಪ್ಪ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗಿದ್ರು. ಯಡಿಯೂರಪ್ಪ ದಕ್ಷ, ಪ್ರಾಮಾಣಿಕ, ಸಮರ್ಥ ನಾಯಕರಾಗಿದ್ದಾರೆ. ಕೊರೋನಾ ಕಾಲದಲ್ಲೂ ಉತ್ತಮ ಆಡಳಿತ ಮಾಡಿದ್ದಾರೆ. ವಯಸ್ಸನ್ನ ಲೆಕ್ಕಿಸದೆ ತರುಣನಂತೆ ಓಡಾಡಿದ್ದಾರೆ. ಹೀಗಾಗಿ ಸಿಎಂ ಬದಲಾವಣೆ ಬೇಡವೇ ಬೇಡ ಅಂದ್ರು. ಬಿಎಸ್ವೈ ಬದಲಿಸಿದ್ರೆ ಬಿಜೆಪಿಯನ್ನ ಹುಡುಕಬೇಕಾಗುತ್ತೆ ಅಂತ ತಿಪಟೂರಿನ ಷಡಾಕ್ಷರಿ ರುದ್ರಮುನಿ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಹೈಕಮಾಂಡ್ ಬಿಎಸ್ವೈ ಅವರನ್ನ ಬದಲಾವಣೆ ಮಾಡಿದ್ರೆ ರಾಜ್ಯದಲ್ಲಿ ಬಿಜೆಪಿಯನ್ನ ಬ್ಯಾಟರಿ ಬಿಟ್ಟು ಹುಡುಕಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅಂಥ ಪರಿಸ್ಥಿತಿ ಬಿಜೆಪಿಗೆ ಬರುತ್ತೆ ಎಂದರು. ರಾಜ್ಯದಲ್ಲಿ ಸದ್ಯ ಎದ್ದಿರುವ ರಾಜಕೀಯ ವಿಪ್ಲವ ಸುಸಂಖ್ಯಾತವಾಗುತ್ತೆ ಅಂತ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ನವೆಂಬರ್ನಿಂದ ಸಂಕ್ರಾಂತಿ ನಡುವೆ ದೊಡ್ಡ ರಾಜಕೀಯ ಅವಘಡ ಸಂಭವಿಸಲಿದೆ. ಆದ್ರಿಂದ ಜಾಗತಿಕವಾಗಿ ತಲ್ಲಣ್ಣ ಸೃಷ್ಟಿಯಾಗಲಿದೆ. ಆದರೆ ಬಳಿಕ ಎಲ್ಲವೂ ಸುಖಾಂತ್ಯ ಕಾಣಲಿದೆ ಅಂತ ಕೋಡಿಮಠದ ಶ್ರೀಗಳು ತಿಳಿಸಿದ್ದಾರೆ. ರಾಜಕೀಯ ಭವಿಷ್ಯ ನುಡಿದ ಕೋಡಿಮಠದ ಶ್ರೀಗಳು ಜಿಂಕೆಗೆ ಹೋಲಿಸಿದ್ದಾರೆ. ಬೇಟೆಗಾರನೊಬ್ಬನಿಂದ ತಪ್ಪಿಸಿಕೊಂಡ ಜಿಂಕೆ ಸನ್ಯಾಸಿಯೊಬ್ಬನ ಎದುರು ಹಾದು ಹೋಗುತ್ತೆ. ಜಿಂಕೆಯ ಬಗ್ಗೆ ಬೇಟೆಗಾರ ಕೇಳಿದಾಗ ಸನ್ಯಾಸಿ ದ್ವಂದ್ವ ಹೇಳಿಕೆ ಕೊಟ್ಟ. ಜಿಂಕೆ ಓಡಿ ಹೋದ ದಿಕ್ಕು ಹೇಳಿದ್ರೆ ಅದರ ಸಾವಿಗೆ ಕಾರಣನಾಗುತ್ತೇನೆ, ಹೇಳದಿದ್ರೆ ಸುಳ್ಳು ಹೇಳಿದಂತಾಗುತ್ತೆ ಎಂಬ ಸಂಕಟಕ್ಕೊಳಗಾದ. ಇದೇ ವಿಚಾರ ರಾಜಕೀಯದ ಬಗ್ಗೆ ಹೇಳಲು ತೊಡಕಾಗುತ್ತೆ. ಆದರೆ ಸದ್ಯವೇ ಈ ಸ್ಥಿತಿ ಸುಖಾಂತ್ಯ ಕಾಣಲಿದೆ ಎಂದರು. ಯಡಿಯೂರಪ್ಪನವರ ಬದಲಾವಣೆಗೆ ಇದು ಸೂಕ್ತ ಸಮಯವಲ್ಲ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಲು ಯಡಿಯೂರಪ್ಪ ಬೇಕು, ಅಧಿಕಾರ ನಡೆಸಲು ಬಿಎಸ್ವೈ ಬೇಡ ಅನ್ನೋದು ಎಷ್ಟು ಸರಿ ಅಂತ ನಿಡುಮಾಮಿಡಿ ಸ್ವಾಮೀಜಿ ಪ್ರಶ್ನಿಸಿದ್ದಾರೆ. ಬಿಎಸ್ವೈ ಇಲ್ಲದೆ ಪಕ್ಷ ಅಧಿಕಾರಕ್ಕೆ ತರುವ ಶಕ್ತಿ ಇವರಿಗೆ ಇದೆಯಾ? ನಾಯಕತ್ವ ಬದಲಾವಣೆ ಮಾಡಲೇಬೇಕು ಅಂದ್ರೆ ಬದಲಿಸಿ. ಯಡಿಯೂರಪ್ಪರನ್ನ ಗೌರವದಿಂದ ನಡೆಸಿಕೊಂಡು ಬದಲಿಸಿ. ಬಲವಂತವಾಗಿ ಬಿಎಸ್ವೈರನ್ನ ಕೆಳಗಿಳಿಸಿದ್ರೆ ಬಹುದೊಡ್ಡ ಹಾನಿಯಾಗುತ್ತೆ ಅಂದ್ರು. ಚುನಾವಣೆ ವೇಳೆ ಬಿಎಸ್ವೈ ಮುಂದಿಟ್ಟುಕೊಂಡು ಗೆದ್ದಿದ್ದಾರೆ. ಹೀಗಾಗಿ ಬಿಎಸ್ವೈ ಸಿಎಂ ಆಗಿ ಮುಂದುವರಿಯಲೇಬೇಕು ಅನ್ನೋದು ನಮ್ಮ ಆಶಯವಾಗಿದೆ ಅಂತ ಸಿಎಂ ಬಿಎಸ್ವೈ ಭೇಟಿ ಬಳಿಕ ಸ್ವಾಮೀಜಿಗಳು ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ. ಬಿಎಸ್ವೈ ಬದಲಾವಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನ ಹುಡುಕಬೇಕಾಗುತ್ತೆ ಅಂತ ಸ್ವಾಮೀಜಿಗಳು ಎಚ್ಚರಿಕೆ ನೀಡಿದರು. ಮುಖ್ಯಮಂತ್ರಿ ಯಡಿಯೂರಪ್ಪ ಬದಲಾವಣೆ ಸೂಕ್ತವಲ್ಲ ಅಂತ ಸಿಎಂ ಪರ ಅಖಿಲ ಭಾರತ ವೀರಶೈವ ಮಹಾಸಭಾ ಬ್ಯಾಟ್ ಬೀಸಿದೆ. ಬಿಜೆಪಿ ಹೈಕಮಾಂಡ್ಗೆ ನಾವು ಮನವಿ ಮಾಡ್ತೇವೆ, ಬಿಎಸ್ವೈ ಬದಲಾವಣೆ ಕೈಬಿಟ್ಟು ಸ್ಪಷ್ಟ ಸಂದೇಶ ಕೊಡಬೇಕು. ವರಿಷ್ಠರು ಬದಲಾವಣೆ ಮಾಡ್ತೇವೆ ಎಂದು ಎಲ್ಲೂ ಹೇಳಿಲ್ಲ. ಆದರೂ ರಾಜ್ಯ ಮಟ್ಟದಲ್ಲಿ ಸುದ್ದಿ ಹರಡ್ತಿರುವುದು ಗೊಂದಲ ಅಂತ ವೀರಶೈವ ಮಹಾಸಭಾದವರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯಕ್ಕೆ ಕಷ್ಟ ಬಂದಾಗಲೆಲ್ಲ ಸಿಎಂ ಬಿಎಸ್ವೈ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಅಂತ ವೀರಶೈವ ಮಹಾಸಭಾ ಯುವ ಘಟಕ ಅಭಿಪ್ರಾಯ ತಿಳಿಸಿದೆ. ಎಲ್ಲ ಸುಸೂತ್ರವಾಗಿ ಇದ್ದಾಗ ಸಿಎಂ ಬದಲಾವಣೆ ಯಾಕೆ? ಬದಲಾವಣೆಯ ಗೊಂದಲಗಳಿಗೆ ತೆರೆ ಎಳೆಯಬೇಕು ಅಂತ ವೀರಶೈವ ಮಹಾಸಭಾ ಯುವ ಘಟಕ ಒತ್ತಾಯಿಸಿದೆ. ಚುನಾವಣೆ ವೇಳೆ ಬಿವೈ ವಿಜಯೇಂದ್ರ ಬೇಕು, ಗೆಲ್ಲಿಸುವಾಗ ಬಿವೈ ವಿಜಯೇಂದ್ರ ಬೇಕು ಅಂತ ಬೆಂಗಳೂರಲ್ಲಿ ಅಖಿಲ ವೀರಶೈವ ಯುವ ಘಟಕದ ಅಧ್ಯಕ್ಷ ಮಹಂತೇಶ್ ಎಂ ಪಾಟೀಲ್ ಕಿಡಿಕಾರಿದ್ದಾರೆ. ಬೇರೆ ಇಲಾಖೆಗಳಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಅಂತ ಮಹಂತೇಶ್ ಹೇಳಿದ್ದಾರೆ. ಬಿಎಸ್ವೈರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ವೀರಶೈವ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಯಿತು. ಬಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ವರಿಷ್ಠರ ವಿರುದ್ಧ ತಾಲೂಕು ವೀರಶೈವ ಸಮಾಜದವರು ಕಿಡಿಕಾರಿದ್ರು. ಬಿಎಸ್ವೈಗೆ ಅವಧಿ ಪೂರ್ಣಗೊಳಿಸಲು ಅವಕಾಶ ನೀಡಿ ಅಂತ ಮನವಿ ಮಾಡಿದ್ರು.
ದುಷ್ಕರ್ಮಿಗಳು ಕುರಿ ಮೇಯಲು ಬಿಟ್ಟು ಮೆಕ್ಕೆಜೋಳ ಬೆಳೆ ನಾಶ ಮಾಡಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹೊಸಕೆರೆ ಗ್ರಾಮದಲ್ಲಿ ನಡೆದಿದೆ. ಹಾಲಮ್ಮ, ಚಂದ್ರಶೇಖರ, ಗಂಗಾಧರ, ಈರಮ್ಮ ಸೇರಿದಂತೆ 8ಕ್ಕೂ ಹೆಚ್ಚು ರೈತರು 20 ಎಕರೆಯಲ್ಲಿ ಮೆಕ್ಕೆಜೋಳ ಬೆಳೆದಿದ್ರು. ಸರ್ವಿಸ್ ರೈಫಲ್ನಿಂದ ಆಕಸ್ಮಿಕವಾಗಿ ಗುಂಡು ಹಾರಿ ಗದಗ ಜಿಲ್ಲೆಯ ಬಿಎಸ್ಎಫ್ ಯೋಧ ಸಾವನ್ನಪ್ಪಿರುವ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ. 31 ವರ್ಷದ ಗೋಜನೂರಿನ ಲಕ್ಷ್ಮಣ ಗೌರಣ್ಣವರ ಮೃತಪಟ್ಟಿರುವ ಬಗ್ಗೆ ಬಿಎಸ್ಎಫ್ನಿಂದ ಮಾಹಿತಿ ನೀಡಲಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಸಲು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಟಿ ಹೊಸೂರು ಬಳಿ ಕಾಡಾನೆ ದಾಳಿಯಿಂದ ಬಾಳೆ ಬೆಳೆ ನಾಶವಾಗಿದೆ. ಸೋಮಣ್ಣೇಗೌಡ ಎಂಬವರ ಸುಮಾರು 1 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಸರ್ವನಾಶವಾಗಿದೆ. 15 ದಿನಗಳ ಅಂತರದಲ್ಲಿ 2ನೇ ಬಾರಿಗೆ ಕಾಡಾನೆ ದಾಳಿ ನಡೆಸಿದ್ದು, ಪದೇ ಪದೇ ಕಾಡಾನೆ ಹಿಂಡು ದಾಳಿ ಮಾಡುತ್ತಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರಂತೆ. ಅಲ್ಲದೆ ಅರಣ್ಯದಂಚಿನಲ್ಲಿ ಟ್ರಂಚ್ ನಿರ್ಮಿಸುವಂತೆ ರೈತರು ಒತ್ತಾಯ ಮಾಡುತ್ತಿದ್ದಾರೆ. ಸಿಎಂ ಬದಲಾವಣೆ ವಿಚಾರಕ್ಕೆ ರೇಣುಕಾಚಾರ್ಯ ವಿಚಲಿತರಾಗಿದ್ದಾರೆ. ಇಷ್ಟು ದಿನ ಬಿಎಸ್ವೈ ಬೆಂಬಲಕ್ಕೆ ನಿಂತಿದ್ದ ರೇಣುಕಾಚಾರ್ಯ ಈಗ ಬದಲಾವಣೆ ಸುದ್ದಿ ಬೆನ್ನಲ್ಲೇ ರೇಣುಕಾಚಾರ್ಯಗೆ ಭೀತಿ ಶುರುವಾಗಿದೆ. ಬಿಎಸ್ವೈ ಜೊತೆಗೆ ಗುರುತಿಸಿಕೊಂಡಿರೋದ್ರಿಂದ ಯಡಿಯೂರಪ್ಪ ವಿರೋಧಿ ಬಣಕ್ಕೆ ಟಾರ್ಗೆಟ್ ಆಗುವ ಭಯ ಕಾಡ್ತಿದೆ. ಹೀಗಾಗಿ ಪ್ಯಾಚಪ್ ಮಾಡೋಕೆ ಶಾಸಕ ರೇಣುಕಾಚಾರ್ಯ ಸರ್ಕಸ್ ಮಾಡ್ತಿದ್ದು, ಇದಕ್ಕಾಗಿಯೇ ದೆಹಲಿಗೆ ತೆರಳಿ ಪ್ರಹ್ಲಾದ್ ಜೋಶಿ ಸೇರಿದಂತೆ ಸಚಿವರ ಭೇಟಿ ಮಾಡಿ ಮಾತುಕತೆ ನಡೆಸುತ್ತಿದ್ದಾರೆ. ನನಗೆ ಇನ್ನೂ ರಾಜೀನಾಮೆ ಕೊಡಿ ಅಂತ ಸೂಚನೆ ನೀಡಿಲ್ಲ ಅಂತ ಸ್ವಾಮೀಜಿಗಳ ಜೊತೆಗೆ ನಡೆದ ಸಭೆಯಲ್ಲಿ ಸಿಎಂ ಬಿಎಸ್ವೈ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರೋದ್ರಿಂದ ನಾನು ಪುಣ್ಯಶಾಲಿ. ನನಗೆ ಇನ್ನೂ ರಾಜೀನಾಮೆ ಕೊಡಿ ಅಂತ ಸೂಚನೆ ನೀಡಿಲ್ಲ, ಯಾವ ಕಾರಣವನ್ನೂ ಕೊಟ್ಟಿಲ್ಲ. ಆದರೂ ಈ ರೀತಿ ಎಲ್ಲ ನಡೀತಾ ಇದೆ. 2 ಬಾರಿ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಿದ್ದೇನೆ. ವರಿಷ್ಠರು ಸೂಚಿಸಿದಂತೆ ನಾನು ನಡೆದುಕೊಳ್ಳಬೇಕಾಗತ್ತೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಿಎಂ ಬಿಎಸ್ವೈ ಬದಲಾಯಿಸುವುದು ನಮಗೆ ಇಷ್ಟ ಇಲ್ಲ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಿಜೆಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಆದರೆ ಈ ವಿಚಾರದಲ್ಲಿ ಪಕ್ಷದ ವರಿಷ್ಠರ ನಿರ್ಧಾರವೇ ಅಂತಿಮವಾಗಿರುತ್ತೆ ಅಂತ ಹೇಳಿದ್ದಾರೆ. ಸಿಎಂ ಬಿಎಸ್ ಯಡಿಯೂರಪ್ಪ ಬೆಂಬಲಕ್ಕೆ ಸುಬ್ರಹ್ಮಣ್ಯನ್ ಸ್ವಾಮಿ ನಿಂತಿದ್ದಾರೆ. ಹೈಕಮಾಂಡ್ ನಿರ್ಧಾರವನ್ನ ಪ್ರಶ್ನಿಸಿರೋ ಸುಬ್ರಹ್ಮಣ್ಯನ್ ಸ್ವಾಮಿ, ಈ ಸಮಯದಲ್ಲಿ ಬಿಎಸ್ವೈ ರಾಜೀನಾಮೆ ಸರಿಯಲ್ಲ, ರಾಜೀನಾಮೆ ಕೇಳುವುದು ಸರಿಯಾದ ತೀರ್ಮಾನ ಅಲ್ಲ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಸಿಎಂ ಬಿಎಸ್ವೈಗೆ ಮಠಾಧೀಶರು ಬೆಂಬಲ ನೀಡುತ್ತಿರುವ ಬಗ್ಗೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಕಿಡಿಕಾರಿದ್ದಾರೆ. ಮಠಾಧೀಶರು ಮಾರ್ಗದರ್ಶನದ ಕರ್ತವ್ಯವನ್ನ ಮರೆತಿದ್ದಾರೆ, ಜನವಿರೋಧಿ ಸರ್ಕಾರವನ್ನ ರಕ್ಷಿಸೋಕೆ ಮುಂದಾಗಿದ್ದಾರೆ. ಜಾತಿ ರಾಜಕಾರಣದ ಒಳಗೆ ಧುಮುಕಿರುವುದು ಜಾತಿವಾದಿ ಸಮಾಜವನ್ನ ಮುಂದುವರಿಸುವ ಅಪಾಯವನ್ನ ಸೂಚಿಸುತ್ತಿದೆ. ಜಾತಿಯ ಕಾರಣಕ್ಕೆ ಜನವಿರೋಧಿ ಸರ್ಕಾರದ ಪರ ನಿಲ್ಲುವುದು ನಿಜಕ್ಕೂ ತಲೆ ತಗ್ಗಿಸುವಂತಹ ಸಂಗತಿ ಅಂತ ಟ್ವಿಟರ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬಿಎಸ್ವೈ ಪರ ಬ್ಯಾಟ್ ಬೀಸಿರೋ ಸ್ವಾಮೀಜಿಗಳ ವಿರುದ್ಧ ಉಗ್ರಪ್ಪ ಉಗ್ರವಾಗಿದ್ದಾರೆ. ಯಾರ್ಯಾರು ಏನ್ ಕೆಲಸ ಮಾಡಬೇಕೋ ಆ ಕೆಲಸ ಮಾಡಬೇಕು, ಆಗ ಸಮಾಜದಲ್ಲಿ ಸಮಾನತೆ ಇರಲಿದೆ. ಹೀಗಾಗಿ ಅವರಲ್ಲಿ ವಿನಮ್ರವಾಗಿ ಮನವಿ ಮಾಡ್ತೇನೆ. ಮದ ಮೋಹ ಮತ್ಸರ ಬಿಟ್ಟು ಸ್ವಾಮೀಜಿ ಆಗಿದ್ದಾರೆ, ಅವರು ಅದನ್ನ ಎತ್ತಿ ಹಿಡಿತಿದ್ದಾರೆ ಅಂದ್ಕೊಂಡಿದ್ದೀನಿ ಅಂತ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಬಿಎಸ್ವೈ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಹೀಗಿದ್ರೂ ಕೇಂದ್ರದವರು ಬದಲಾವಣೆ ಮಾಡ್ತಿರೋದು ದುರಾದೃಷ್ಟಕರ ಅಂತ ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಬಿಎಸ್ವೈ ಬದಲಾವಣೆಯಿಂದ ನಾವೇನು ರಾಜಕೀಯ ಲಾಭ ಮಾಡಿಕೊಳ್ತಿಲ್ಲ, ದೇವರು ನನಗೆ ಏನು ಕಡಿಮೆ ಮಾಡಿಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿದರು.